ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಾಷಾ ಅಲ್ಲಾ, ಬಹಳ ಸಂತೋಷ ಆಗ್ತಾ ಇದೆ. ನಾವು ನಿನ್ನೆ ಒಂದು ಕಫದ ಕುರಿತೊಂದು ವಿಡಿಯೋ ಮಾಡಿದಾಗ ಮಾಷಾ ಅಲ್ಲಾ ಬಹಳ ಮಂದಿ ಕಾಲ್ ಮಾಡಿ ಅದರ ಕುರಿತು ಕಾಲ್ ಮಾಡಿ ಕೇಳಿದರು. ಮಾಷಾ ಅಲ್ಲಾ, ಎಲ್ಲರಿಗೆ ಬಹಳ ಉಪಯುಕ್ತವಾಗುವಂತಹ ಒಂದು ಔಷಧಿ ಆಗಿತ್ತು. ಇಂದು ನಾವು ಪರಿಚಯ ಪಡಿಸುವಂತಹ ಒಂದು ಔಷಧಿ ಎಂದರೆ ಬಹಳ ಅದ್ಭುತವಾದಂತಹ, ಎಷ್ಟರ ಮಟ್ಟಿಗೆ ಅಂದರೆ ನಾವು ಯಾವುದೊಂದು ಮಜ್ಲಿಸಿಗೆ ಹೋದರೆ ಅಲ್ಲೆಲ್ಲ ಹೇಳ್ತಾರೆ ಯಾವಾಗಲೂ ಸುಸ್ತು, ಏನಾದರೂ ಸ್ವಲ್ಪ ಕೆಲಸ ಮಾಡಿದರೂ ಸಾಕು ಸುಸ್ತಾಗ್ತಿದೆ ಉಸ್ತಾದ್ ಅಂತ ಹೇಳುವವರು ಇದ್ದಾರೆ. ಅವರಿಗೊಂದು ಅದ್ಭುತಕರವಾದಂತಹ ಒಂದು ಔಷಧಿ ಇದು. ಎಲ್ಲರ ಮನೆಯಲ್ಲಿ ಒಂದು ಔಷಧಿ ಇರಲೇಬೇಕು. ಇದರಿಂದ ಸಿಗುವಂಥ ಗುಣ ಪ್ರೀತಿಯ ಸಹೋದರರೇ ಹೇಳುವುದಾದರೆ ತುಂಬ ಇದೆ. ಅದರ ಕುರಿತು ನಾನು ಹೇಳುವುದಕ್ಕಿಂತಲೂ ನಮ್ಮ ಸಾರ್ ಅವರು ಇದ್ದಾರೆ, ಸವಿಸ್ತಾರವಾಗಿ ಇದರಿಂದ ಸಿಗುವಂತಹ ಪ್ರಯೋಜನಗಳು ಏನೆಂದು ಅವರು ವಿಸ್ತರಿಸ್ತಾರೆ. ನಮ್ಮ ಮನೆಯಲ್ಲಿ ಬೇಜಾರು ಎಂದರೆ ನಮ್ಮ ಮನೆಯಲ್ಲಿರುವಂಥ ನಮ್ಮ ತಾಯಿ, ನಮ್ಮ ಹೆಂಡತಿ ಯಾವಾಗಲೂ ಸ್ವಲ್ಪ ಏನಾದರೂ ಮಾಡಿದರೂ ಸುಸ್ತಾಗುತ್ತದೆ. ಯಾವಾಗಲೂ ಮನೆಗೆ ಹೋದರೆ ಹೇಳ್ತಾರೆ ತಾಯಿ ಸುಸ್ತಾಗಿ ಮಲಗಿದ್ದಾರೆ ಅಂತ. ಇನ್ನು ಮುಂದೆ ಮನೆಯಲ್ಲಿ ಸುಸ್ತಿರಲ್ಲ, ಯಾವಾಗಲೂ ಆ್ಯಕ್ಟಿವ್ ಆಗಿ ಬಹಳ ಚುರುಕಿನಿಂದ. ಇನ್ಶಾ ಅಲ್ಲಾ ಇದೊಂದು ಸಾಕು. ಇನ್ಶಾ ಅಲ್ಲಾ ನಮ್ಮ ಸಾರ್ ಅವರು ವಿವರಿಸ್ತಾರೆ. ಇನ್ಶಾ ಅಲ್ಲಾ. ಅಸ್ಸಲಾಮು ಅಲೈಕುಂ. ಈಗ ಉಸ್ತಾದರು ತಿಳಿಸಿದಂತೆ ಇದೊಂದು ಒಳ್ಳೆಯ ಪ್ರಾಡಕ್ಟ್ ಆಗಿದೆ. ನಮಗೆ ಎಂತೇಳಿದರೆ ನಮಗೆ ಇಮ್ಯುನಿಟಿ ಪವರ್ ಅಂತೇಳಿದರೆ ರೋಗ ಪ್ರತಿರೋಧ ಶಕ್ತಿ ಜಾಸ್ತಿ ಮಾಡಲಿಕ್ಕಾಗಿರುವಂತಹ ಒಂದು ಒಳ್ಳೆಯ ಪ್ರಾಡಕ್ಟ್ ಕೂಡ ಆಗಿರುತ್ತದೆ. ಅದೇ ರೀತಿ ಇದರಲ್ಲಿ ಅಶ್ವಗಂಧ, ನೆಲ್ಲಿಕಾಯಿ ಮತ್ತು ಕೇಸರಿ ಆದಂತಹ ವಸ್ತುಗಳನ್ನು ಇದಕ್ಕೆ ಮಿಕ್ಸ್ ಮಾಡಿದಂತಹ ಒಂದು ಲೇಹ ಆಗಿದೆ. ಇದನ್ನು ನಾವು ಹಾಲಿಗೆ ಅಂತೇಳಿದರೆ ರಾತ್ರಿ ಹಾಲಿಗೆ ಮಿಕ್ಸ್ ಮಾಡಿ ಕುಡಿದರೆ ಇದರ ಒಳ್ಳೆಯ ಬೆನಿಫಿಟ್ ಕೂಡ ಸಿಗ್ತದೆ. 3 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಕೂಡ ಇದನ್ನು ಕಡ್ಡಾಯವಾಗಿ ಉಪಯೋಗಿಸುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಅಂತೇಳಿದರೆ ನಮಗೆ ಮಕ್ಕಳಿಗಾದರೂ ದೊಡ್ಡವರಿಗಾದರೂ ಎಲ್ಲರಿಗೂ ಆಗಾಗ ಬರುವಂತಹ ಜ್ವರಗಳು ಅಥವಾ ಶೀತ, ಕೆಮ್ಮು ಅಥವಾ ಇವರು ಹೇಳಿದಂತೆ ಆಗಾಗ ಸುಸ್ತಾಗುವುದು, ನಮಗೆ ಆಯಾಸ ಆಗುವುದು ಬೇಗ, ಅಂತಹ ಎಲ್ಲದಕ್ಕೂ ಪರಿಹಾರ ಆದಂಥ ಒಂದು ಪ್ರಾಡಕ್ಟ್ ಆಗಿದೆ ಕವಚ ಪ್ರಾಶ್ ಅಂತೇಳಿ. ಇದನ್ನು ನಾವು ಎಷ್ಟು ಆಗ್ತದೆ ಅಷ್ಟು ಕೂಡ ನೀವು ಉಸ್ತಾದರಿಂದ ಪಡೆಯಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದು ಅವರ ದುವಾ ಕೂಡ ಇರ್ತದೆ ಇದರಲ್ಲಿ. ಅದೇ ರೀತಿ ನೀವು ಎಷ್ಟು ಆಗ್ತದೆ ಅಷ್ಟು ನೀವು ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ.